ಮಾಜಿ ಸದಸ್ಯರಾಗಿರ್ತಕ್ಕಂಥ ಕಟ್ಟಿಯವರು ಹೊತ್ಕೊಂಡಿದ್ದಾರೆ. ಈಗ ಕಟ್ಟಿಯೇ ಇಲ್ಲ, ಗ್ಯಾಸ್ ಇಲ್ಲ, ನಮ್ಮ ಪರಿಸ್ಥಿತಿ ಹೇಗೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ, ಬಹಳ ಮುಖ್ಯವಾದಂಥ ಕಾರಣ ಏನು ಅಂತ ಹೇಳಿದರೆ, ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿ. ಕೇಂದ್ರ ಸರ್ಕಾರ ಜನರಿಗೆ ಸರಿಯಾದ ರೀತಿಯಲ್ಲಿ ಗ್ಯಾಸನ್ನು ಒದಗಿಸ್ತಾ ಇಲ್ಲ, ಸರಿಯಾದ ಕಟ್ಟಿಗೆ ವ್ಯವಸ್ಥೆ ಇಲ್ಲ, ಅನ್ನ ಅಂತೂ ಇಲ್ಲವೇ ಇಲ್ಲ. ಇದರ ಮಧ್ಯೆ ಬದುಕು ಹೈರಾಣಾಗಿದೆ. ಹಾಗಾಗಿ ಒಂದು ಅಣುಕ ಪ್ರದರ್ಶನದ ಜೊತೆಗೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಧಿಕ್ಕಾರ 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 ಧಿಕ್ಕಾರ, ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕು, ಧಿಕ್ಕಾರ ಧಿಕ್ಕಾರ, ಕೇಂದ್ರ ಸರ್ಕಾರ ವಿರುದ್ಧ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಗ್ಯಾಸ್ ಕೊಡಿ ಕೊಡಿ ಕೊಡಿ, ಗ್ಯಾಸ್ ಕೊಡಿ. ಬಡವರನ್ನು ರಕ್ಷಿಸಿ, ಬಡವರನ್ನು ರಕ್ಷಿಸಿ. ಧಿಕ್ಕಾರ ಧಿಕ್ಕಾರ, ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರವನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೇವೆ. ಹಾಗಾಗಿ ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜೊತೆ ಪಾಲ್ಗೊಳ್ತಾ ಇದ್ದೀರಿ. ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಬಹಳಷ್ಟು ಒಂದು ವಿಶೇಷವಾಗಿ ನಾವಿಲ್ಲಿ ಎಲ್ಲರೂ ಸೇರಿದ್ದೇವೆ. ಪ್ರಾಯಶಃ ಕೇಂದ್ರ ಸರ್ಕಾರದ ನೀತಿಯಿಂದಾಗಿ ಯಾರ ಮನೆಯಲ್ಲಿ ಗ್ಯಾಸ್ಗಳಿಲ್ಲ, ಯಾವುದೇ ಆಟೋಗಳು ಓಡ್ತಾ ಇಲ್ಲ, ಯಾವುದೇ ಹೋಟೆಲ್ಗಳು ಇವತ್ತು ಕೆಲಸ ಮಾಡಲಿಕ್ಕೆ ಅಸಾಧ್ಯ ಆಗಿದೆ. ಇವತ್ತಿನ ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿಯ ವಿರುದ್ಧವಾಗಿ ನಾವು ಇವತ್ತು ಗ್ಯಾಸ್ ವಿಚಾರ ಮತ್ತು ಕೇಂದ್ರ ಸರ್ಕಾರ ಮಾಡತಕ್ಕಂಥ ಕೆಲವೊಂದು ವಿಚಾರಗಳ ಬಗ್ಗೆ ನಾವಿಲ್ಲಿ ಸಭೆಯೆಲ್ಲ ಸೇರಿದ್ದೇವೆ. ಮುಖ್ಯವಾಗಿ ಒಂದು ಎರಡು ಮಾತುಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ದೇಶದಲ್ಲಿ ಎಲ್ಲಿಯೂ ಗ್ಯಾಸ್ಗಳಿಲ್ಲ, ರಿಕ್ಷಾಗಳು ಓಡಾಡ್ತಾ ಇಲ್ಲ, ಹೋಟೆಲ್ಗಳು ನಡೀತಾ ಇಲ್ಲ. ಮನೆಯಲ್ಲಿ ಊಟ ಮಾಡಬೇಕಾದ್ರೆ ಹಳ್ಳಿಯಲ್ಲಾದರೂ ಸೌದೆಯನ್ನು ತಂದು ಏನಾದರೂ ಮಾಡಿ ಅಭ್ಯಾಸಗಳು ಇಲ್ಲದ ಸಂದರ್ಭದಲ್ಲಿ ಇವತ್ತು ಅದನ್ನು ಮಾಡ್ತಾ ಇದ್ದಾರೆ. ಆದರೆ ಯಾರಿಗೂ ಇದು ಕಣ್ಣಿಗೆ ಕಾಣ್ತಾ ಇಲ್ಲ. ಇವತ್ತು ನಮ್ಮ ದೇಶದಲ್ಲಿ ಬಹಳಷ್ಟು ಮೇಲ್ಪಂಕ್ತಿಯ ವ್ಯಕ್ತಿಗಳು, ಅಂದರೆ ನರೇಂದ್ರ ಮೋದಿಯವರು ಇರಬಹುದು, ಕೇಂದ್ರ ಸರ್ಕಾರದ ಸಚಿವರುಗಳು ಇರಬಹುದು, ಅಥವಾ ನಮ್ಮ ರಾಜ್ಯದ ಬಿಜೆಪಿ ನಾಯಕರುಗಳು ಇರಬಹುದು, ಅಥವಾ ನಮ್ಮ ತಾಲೂಕಿನಲ್ಲಿರುವ ಬಿಜೆಪಿ ನಾಯಕರುಗಳು ಇರಬಹುದು. ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಗ್ಯಾಸಿಗೆ ಯಾವ ಸಮಸ್ಯೆಗಳೂ ಇಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೋ ಸಣ್ಣ ತೊಂದರೆಗಳಾದ್ದನ್ನು ವಿಶ್ವದಲ್ಲೇ ಸರಿ ಮಾಡಿಕೊಂಡು ಹೋಗ್ತಾ ಇರುವವರು ನಾವು ಅಂತ ಹೇಳ್ತಾ ಇದ್ದಾರೆ. ಆದರೆ ನೀವು ಗಮನಿಸಬೇಕಾದ ಇಲ್ಲಿ ಮುಖ್ಯ ಅಂಶಗಳು ಏನು ಅಂತ ಹೇಳಿದರೆ, ಯಾವುದೇ ಕೇಂದ್ರ ಸರ್ಕಾರದ ಆಡಳಿತ ವ್ಯವಸ್ಥೆಗಳು ಅಲ್ಲಿ ಅವರಿಗೆ ಅವರದ್ದೇ ಆದ ನೀತಿ ನಿಯಮಗಳಿದೆ. ಯಾವ ರೀತಿಯಲ್ಲಿ ನಮ್ಮ ದೇಶದ ಪ್ರಜೆಗಳಿಗೆ, ಜನರಿಗೆ ತೊಂದರೆ ಆಗ್ತದೋ ಆಗ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತ ಕೆಲಸಗಳನ್ನು ಯಾವ ರೀತಿಯಲ್ಲಿ ಅವರು ಮಾಡಬೇಕಾಗಿದೆ. ಮಾಡದೇ ಇದ್ದರೆ ನಮ್ಮ ಜನರ ಬದುಕಲಿಗೆ ಕಷ್ಟ ಆಗಬಹುದು ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇನ್ನು ಮುಖ್ಯವಾಗಿ ಒಂದು ಭಾಗದಲ್ಲಿ ಈ ಗ್ಯಾಸಿನ ವಿಚಾರ, ಇನ್ನೊಂದು ಭಾಗದಲ್ಲಿ ಮಹಿಳಾ ಮಸೂದೆಯನ್ನ ಎಲ್ಲರೂ ಸೇರಿ ವಿರೋಧಿಸಿದ್ರು ಅಂತ ಹೇಳುವಂಥದ್ದನ್ನು ಭಾರೀ ಪ್ರಮಾಣದಲ್ಲಿ ಇವತ್ತು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಗಮನಿಸಬೇಕು, ಮಹಿಳಾ ಒಂದು ಆಕ್ಟ್ ಇದೆ. ಇದನ್ನು 2023ರಲ್ಲಿ ಸರ್ವಾನುಮತೆಯಿಂದ ಮಹಿಳಾ ಮೀಸಲಾತಿಯನ್ನ ಆ ಕಾಲದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅದು ಮಂಜೂರಾಗಿತ್ತು. ಆದರೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹೊರಡಲೇ ಇಲ್ಲ. ಅವರೇನು ಮಾಡಿದರು, ಇವಾಗ ಉತ್ತರ ಭಾರತದಲ್ಲಿ ಏನು ನಮ್ಮ ಸಂಸತ್ತು ಸದಸ್ಯರು ಇರೋದು MLAಗಳನ್ನು ಜಾಸ್ತಿ ಮಾಡುವಂತ ಒಂದು ಹುನ್ನಾರವನ್ನು ಇಟ್ಟುಕೊಂಡು ಇವತ್ತು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಈ ಮಹಿಳಾ ಮಸೂದೆಯನ್ನ ಅದಕ್ಕೆ ತೋರಿದ್ದಾರೆ. ಇದರಿಂದಾಗಿ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಇರಬಹುದು, ಎಲ್ಲ ವ್ಯವಸ್ಥೆಗಳು ಇರಬಹುದು, ಇವತ್ತು ನಮಗೆ ಅದರಿಂದ ಆಗುವ ತೊಂದರೆಗಳು ಏನು ಸಂಖ್ಯೆಯನ್ನು ಜಾಸ್ತಿ ಮಾಡಿ ಸರ್ಕಾರವೇ ಸಂಪೂರ್ಣ ಉತ್ತರ ಭಾರತದಲ್ಲಿ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇದು ನಮ್ಮಲ್ಲಿ ಯಾರಿಗೆ ಗೊತ್ತಾಗ್ತಾ ಇರಲಿಲ್ಲ. ಕೇಂದ್ರ ಸರ್ಕಾರದ ಆಡಳಿತಕ್ಕೆ ಸಂಬಂಧಪಟ್ಟ ಜನರಿಗೆ ಇದು ಗೊತ್ತಾಗ್ತಾ ಇಲ್ಲ.
ನಮ್ಮ ದೇಶದ ಜನರನ್ನು ದಾರಿ ತಪ್ಪಿಸುವಂತ ಒಂದು ಬಹಳಷ್ಟು ದೊಡ್ಡ ಕೆಲಸಗಳನ್ನ ಭಾರಿ ಪ್ರಮಾಣದಲ್ಲಿ ಮಾಡಿದೆ. ಇಡೀ ನಮ್ಮ ದೇಶದ ಎಲ್ಲ ವ್ಯವಸ್ಥೆಗಳು ಇವತ್ತು ಖಾಸಗೀಕರಣ ಆಗಿದೆ. ಖಾಸಗೀಕರಣದಿಂದಾಗಿ ಜನರಿಗೆ ಸಾಕಷ್ಟು ತೊಂದರೆಗಳಾಗಿದೆ. ಯಾವ ರೀತಿಯ ಸೌಲಭ್ಯಗಳು, ಮೂಲಭೂತ ಸೌಲಭ್ಯಗಳು ಯಾರಿಗೂ ಸಿಗ್ತಾ ಇಲ್ಲ. ಎಲ್ಲವೂ ಕೂಡ ಟಾಟಾ, ಬಿರ್ಲೆ, ಇನ್ನು ಅಂಬಾನಿ ಇಂಥವರ ಪಾಲಾಗಿದೆ. ಅತ್ಯಂತ ಅಯೋಮಯ ಸ್ಥಿತಿಗೆ, ಅತ್ಯಂತ ಅಸಹಾಯಕತೆಯ ದೈನ್ಯಸ್ಯ ಸ್ಥಿತಿಗೆ, ಒಂದು ಅರಾಜಕತೆಯ ಸ್ಥಿತಿಗೆ ತಂದಿದ್ರೆ ಅದರ ಸಂಪೂರ್ಣ ಪ್ರೀತಿ ತನ್ನನ್ನು ತಾನು ವಿಶ್ವಗುರು ಅಂತ ಬಿಂಬಿಸ್ಕೊಳ್ತಿರುವಂಥ ನರೇಂದ್ರ ಮೋದಿಯ BJP ಸರ್ಕಾರಕ್ಕೆ ಸಲ್ಲಬೇಕು. ಇಂಥದೊಂದು ದೈನೇಸಿ ಸರ್ಕಾರವನ್ನು ವಿದೇಶಿ ಸರ್ಕಾರಗಳ ಮುಂದೆ ಅತ್ಯಂತ ಪೇಲವವಾಗಿ ಆಡಳಿತ ನಡೆಸ್ತಿರುವಂಥ, ನೆರೆಹೊರೆ ಎಲ್ಲ ರಾಷ್ಟ್ರಗಳಿಂದ ನಿಷ್ಠುರತೆಯನ್ನು ಕಟ್ಟಿಕೊಂಡು ಅತ್ಯಂತ ಅನಾಥ ಪ್ರಜ್ಞೆಯನ್ನು ಅನುಭವಿಸ್ತಿರುವಂಥ ಇಂಥದೊಂದು ಸ್ಥಿತಿಗೆ ಬಹುಶಃ ಭಾರತ ಹಿಂದೆಂದೂ ಕೂಡ ದೂಡಲ್ಪಟ್ಟಿರಲಿಲ್ಲ. ಅಂಥದ್ದೊಂದು ಅಸಹಾಯಕ ಪರಿಸ್ಥಿತಿಗೆ ಭಾರತವನ್ನು ದೂಡಿದ್ದಾರೆ. ಅದು ನಮ್ಮ ಟ್ರಂಪ್ನವರು, ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ನರೇಂದರ್ ಯು ಸರೆಂಡರ್ ಅಂತ ಹೇಳಿದ್ರೆ, ಆ ಚಿತ್ರದಲ್ಲಿದೆ ನರೇಂದ್ರ ಮೋದಿ ಅವರು ಸರೆಂಡರ್ ಆಗಿರುವಂಥ ಚಿತ್ರಣ. ಸೊ ಅತ್ಯಂತ ದಯನೀಯವಾಗಿ, ಅತ್ಯಂತ ಕರುಣೆ ಬರುವ ರೀತಿಯಲ್ಲಿ ಭಾರತವನ್ನು ಕರುಣಾಜನಕ ಸ್ಥಿತಿಗೆ ತಂದಿಟ್ಕೊಂಡಿದ್ದಾರೆ. ಇಂಥದ್ದೊಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾನೆ ಅವರು ತಮ್ಮನ್ನು ತಾವು ವಿಶ್ವಗುರು ಅಂತ ಹೇಳ್ಕೊಳ್ತಾರೆ. ಅದಕ್ಕೆ ಮೊನ್ನೆ ಸೆಡ್ಡು ಹೊಡೆಯುವಾಗೆ ಭಾರತೀಯ ಜನತಾ ಪಕ್ಷದ ಅತ್ಯಂತ ಹಿರಿಯ ನಾಯಕ, ಈಗ ಯಾರು ಅತ್ಯಂತ ಹಿರಿಯ ಪಂಕ್ತಿಯ ಸಾಲಿಗೆ ನಿಲ್ತಾರೆ, ಮುರಳಿ ಮನೋಹರ್ ಜೋಶಿ ಹೇಳ್ತಾರೆ, ಇವತ್ತು ಭಾರತ ವಿಶ್ವಗುರುವಿನ ಸ್ಥಾನದಲ್ಲಿ ನಿಂತ್ಕೊಂಡಿಲ್ಲ ಅಂತೇಳಿ. ಇಟ್ಸ್ ಎ ಶೇಮ್ ದೇರ್ ಆನ್ ಪಾರ್ಟ್. ಇದು ಭಾರತೀಯ ಜನತಾ ಪಕ್ಷ ನಾಚಿಕೆಗೇಡಿನ ಸಂಗತಿ ಇದೆ. ಸೊ ತನ್ನ ಹಿರಿಯ ನಾಯಕನ ಕಡೆಯಿಂದನೇ ಅವರು ದೃಢೀಕರಣ ಪತ್ರವನ್ನು ಪಡೆದಾಯಿತು. ಭಾರತವನ್ನು ಇವತ್ತು ಅತ್ಯಂತ ದುಸ್ಥಿತಿಗೆ ತಳ್ಳಿದ್ದಾರೆ ಅಂತೇಳಿ. ಸೊ ಹೇಗಿತ್ತು ಭಾರತ ಸ್ವಾತಂತ್ರ್ಯ ಗಳಿಸಿದಾಗ ಹೇಗಿತ್ತು? 1947ರಲ್ಲಿ ಮಧ್ಯರಾತ್ರಿಯಲ್ಲಿ ಸ್ವಾತಂತ್ರ್ಯ ಗಳಿಸಿದಾಗ ಅತ್ಯಂತ ಅಸಹಾಯಕ ಸ್ಥಿತಿಯಲ್ಲಿತ್ತು. 1960-70ರವರೆಗೂ ಕೂಡ ನಾವು ಅಮೇರಿಕನ್ ಕಳಿಸ್ಕೊಡುವಂಥ ಆ ಗೋಧಿ ಹಿಟ್ಟನ್ನ ನಮ್ಮ ಮಕ್ಕಳಿಗೆ ಉಣಬಡಿಸಿ ನಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ಬೇಕಾಗಿತ್ತು. ಆ ರಾಷ್ಟ್ರದ ಮುಂದೆ ನಾವು ಪರಾವಲಂಬಿಯನ್ನು ಅವಲಂಬಿಸ್ಕೊಂಡಿದ್ವಿ. ಅಮೆರಿಕದ ಮುಂದೆ ಪರಾವಲಂಬಿಯಾಗಿದ್ದಂಥ ನಮ್ಮ ರಾಷ್ಟ್ರವನ್ನು ಕಟ್ಟುವ ದಿಸೆಯಲ್ಲಿ ನಮ್ಮ ನೆಹರು ಅವರಾಗಲಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಲಿ, ಅಂಬೇಡ್ಕರ್ ಅವರ ಮಾರ್ಗದರ್ಶನಗಳಾಗಲಿ, ಭಾಳಷ್ಟು ನಾಯಕರುಗಳು ಈ ಭಾರತವನ್ನು ಇಂಚಿಂಚಾಗಿ ಕಟ್ಟಿದ್ರು. 1952ರಲ್ಲಿ ಭಾರತಕ್ಕೆ ಮೊದಲ ಚುನಾವಣೆ ನಡೆಯುವ ವೇಳೆಯಲ್ಲಿ ನಾವು ಬಜೆಟ್ ಮಂಡನೆ ಮಾಡಿದ್ದು ಕೇವಲ ಭಾರತದ 500 ಕೋಟಿ ಮಾತ್ರ. 500 ಕೋಟಿಯ ಬಜೆಟ್ನ ಭಾರತವನ್ನು ಆ ಮಧ್ಯರಾತ್ರಿ ಅತಂತ್ರ ಭಾರತದಲ್ಲಿ ಗಣತಂತ್ರವಾಗಿ ರೂಪುಗೊಂಡಂಥ ಈ ರಾಷ್ಟ್ರವನ್ನು ಕಟ್ಟಬೇಕಾದ್ರೆ ಒಂದು ಆಣೆಕಟ್ಟುಗಳು, ಕೆಲವೇ ಆಣೆಕಟ್ಟುಗಳು ಮಾತ್ರ ಉಳಿದಿದ್ದು. ಅದರ ಉತ್ಪಾದನೆ ಮಾಡುವಂಥ ಯಾವುದೇ ಕಾರ್ಖಾನೆಗಳಿರಲಿಲ್ಲ, ಉದ್ಯೋಗಗಳಿರಲಿಲ್ಲ, ಜನರಿಗೆ ಕೃಷಿ ಯೋಗ್ಯವಾದಂಥ ಕೈಗೆ ಕೆಲಸ ಕೊಡುವಂಥದ್ದಿರಲಿಲ್ಲ. 1971ರ ಚುನಾವಣೆಯನ್ನು ಕೂಡ ನಾವು ರೋಟಿ ಕಪಡ ಅವ್ರ ಮಕಾನ್ ಅನ್ನೋ ಹೆಸರಲ್ಲಿ ಎದುರಿಸಿದ್ವಿ. ಅಂತ ಹೇಳಿದ್ರೆ ರೋಟಿ ಕೊಡೋದು, ಹಸಿವನ್ನು ನೀಗಿಸುವುದು, ಜನರಿಗೆ ಬಟ್ಟೆ ಕೊಡುವುದು ಮತ್ತು ಅವರಿಗೆ ಮನೆ ನಿರ್ಮಾಣ ಮಾಡಿಕೊಡುವುದೇ ದೊಡ್ಡ ಚುನಾವಣೆಯ ಪ್ರಣಾಳಿಕೆಯ ಸಂಗತಿಯಾಗಿತ್ತು. ಭಾರತ 1950ರಿಂದ 20 ವರ್ಷಗಳ ಆಡಳಿತದಷ್ಟರ ಅವಧಿಯಲ್ಲಿ, 20 ವರ್ಷಗಳ ಅವಧಿಯಲ್ಲೇ ಆ ಮಟ್ಟದ ಪರಿಸ್ಥಿತಿಯನ್ನು ನಾವು ಚುನಾವಣೆಯನ್ನು ಆ ಪ್ರಣಾಳಿಕೆಯಲ್ಲಿ ಇಟ್ಕೊಂಡು ಎದುರಿಸುವಂಥ ಸ್ಥಿತಿಯಲ್ಲಿ ಭಾರತ ಪಟ್ಟಿತ್ತು. ಇವತ್ತು ಭಾರತ ಹೇಗಿದೆ? ನೆಹರು ಅವರು ಇಂಚಿಂಚಾಗಿ ಭಾರತವನ್ನು ಹೇಗೆ ಕೊಟ್ಟರು? ಈ ಜಗತ್ತಿನ ಈ ಭಾರತದ ಅತ್ಯಂತ ಉದ್ದನೆಯ ಹಿರಾಕುಡ್ಡನಾಗಲಿ, ಬಾಕ್ರಾನಂಗಲಾಗಲಿ, ಉದ್ದನೆಯ ಎತ್ತರನೆಯ ಆಣೆಕಟ್ಟುಗಳನ್ನು, ಕಿಲೋಮೀಟರ್ ಉದ್ದನೆಯ ಆಣೆಕಟ್ಟುಗಳನ್ನು ಕಟ್ಟಿದ್ರು. ಆ ಆಣೆಕಟ್ಟುಗಳನ್ನೇ ಆಧುನಿಕ ದೇವಾಲಯ ಅಂತೇಳಿ ಹೇಳಿದ್ವಿ ನಾವು. ಆಧುನಿಕ ದೇವಾಲಯ ಅಂತ ಹೇಳಿದ್ರೆ ಆಣೆಕಟ್ಟುಗಳು ಅಂತೇಳಿ ದೇಶದ ಉದ್ದಗಲಕ್ಕೂ ಆಣೆಕಟ್ಟುಗಳು ಬಂದು, ನಮ್ಮ ಆರಂಗಿ ಇರ್ಬೋದು, ಹೇಮಾವತಿ ಇರ್ಬೋದು, ಭದ್ರಾ ಇರ್ಬೋದು, ತುಂಗಭದ್ರಾ ಇರ್ಬೋದು, ಅನೇಕ ಆಣೆಕಟ್ಟುಗಳು KRS ಹೊರತುಪಡಿಸಿ ಬಹುತೇಕ ಕೃಷ್ಣ, ನಾರಾಯಣಪುರ ಕರ್ನಾಟಕದಲ್ಲಿ ಹೇಳಿದ ಹಾಗೆ, ಪಂಜಾಬ್ ಮತ್ತು ಇತ್ಯಾದಿ ಬಾಕ್ರಾ, ಹಿರಾಕುಡ್ ಇತ್ಯಾದಿಗಳನ್ನ ಹೇಳಿದವು. ಆಗಲೇ ಅದ್ರ ಬಗ್ಗೆ ಉಲ್ಲೇಖ ಮಾಡಿದೆ. ಇಷ್ಟೊಂದು ಬೃಹತ್ ಪ್ರಮಾಣದ ಆಣೆಕಟ್ಟೆಗಳನ್ನು ಉತ್ಪಾದನೆ ಮಾಡಿ ಇವತ್ತು ಆಹಾರದಲ್ಲಿ ನಾವು ಸ್ವಾವಲಂಬಿಯನ್ನು ಸ್ಥಾಪನೆ ಮಾಡಿದ್ವಿ. ಇವತ್ತು ಹಸಿರು ಕ್ರಾಂತಿಯನ್ನು ಸೃಷ್ಟಿ ಮಾಡಿದ್ವಿ. ತನ್ಮೂಲಕ ನಮ್ಮ ಆಹಾರ ಉತ್ಪಾದನೆ ನಾವು ಮಾಡಿಕೊಂಡ್ವಿ. 1971ರ ಯುದ್ಧದಲ್ಲಿ ಭಾರತಕ್ಕೆ ಆಹಾರವನ್ನು ಕೊಡಲಿಕ್ಕೆ ಆಗೋದಿಲ್ಲ, ನೀವು ಬಾಂಗ್ಲಾದೇಶದ ಮೇಲೆ ಯುದ್ಧವನ್ನು, ಪಾಕಿಸ್ತಾನ ಮೇಲೆ ಯುದ್ಧವನ್ನು ಇನ್ನೊಂದಿನ ಮುಂದುವರಿಸಲು ಸಾಧ್ಯ ಇಲ್ಲ ಅಂತೇಳುವ ಬೆದರಿಕೆಯ ನಡುವೆ ಅಂಥದ್ದೊಂದು ಸ್ವಾವಲಂಬಿ ರಾಷ್ಟ್ರವನ್ನು ಕಟ್ಟಬೇಕಾದ್ರೆ ಅದಕ್ಕಿರುವಂಥ ಪೂರಕವಾದಂಥ ಸಿದ್ಧತೆಗಳನ್ನು, ಪೂರಕವಾದ ವ್ಯವಸ್ಥೆಯನ್ನು ನೆಹರು, ಶಾಸ್ತ್ರೀಜಿ, ಇಂದಿರಾ ಗಾಂಧಿಯವರು ನಿರ್ಮಾಣ ಮಾಡಿಕೊಟ್ಟಿದ್ದರು. ಈ ಭಾರತ ಸ್ವಾಭಿಮಾನ ರಾಷ್ಟ್ರವಾಗಿ ಉಳಿದಿತ್ತು. ಅಲ್ಲದೆ ಈ ಯುದ್ಧಗಳು ಭಾರತಕ್ಕೂ ಕೂಡ ಅನೇಕ ಯುದ್ಧಗಳು ಬಂದಿದೆ. ಭಾರತ ಚೈನಾ ಯುದ್ಧಗಳು, ಭಾರತ ಪಾಕಿಸ್ತಾನ ಯುದ್ಧಗಳು ಹಲವು ಆಗಿದೆ. 1971ರ ಯುದ್ಧ ಕೇವಲ 17 ದಿವಸದಲ್ಲಿ
ಈ ಜಗತ್ತಿನಲ್ಲಿ ಮತ್ತೊಂದು ರಾಷ್ಟ್ರವನ್ನ ಭಾರತದ ಜಗತ್ತಿನ ಭೂಪಟದಲ್ಲಿ ಸೃಷ್ಟಿ ಮಾಡಿದರೆ ಅದು ಭಾರತ ಸೃಷ್ಟಿ ಮಾಡಿದ್ದು, ಅದು ಇಂದಿರಾ ಗಾಂಧಿ ಸೃಷ್ಟಿ ಮಾಡಿದ್ದು, ಅದು ಕಾಂಗ್ರೆಸ್ ಸೃಷ್ಟಿ ಮಾಡಿದ್ದು. ಮತ್ತೊಂದು ರಾಷ್ಟ್ರ ಈ ಭೂಪಟದಲ್ಲಿ ಸೃಷ್ಟಿಯಾಗಿ ಮತ್ತೊಂದು ರಾಷ್ಟ್ರ ಉದಯ ಆಗಿದ್ದರೆ ಕೇವಲ 17 ದಿನಗಳ ಯುದ್ಧದಲ್ಲಿ. ಇವತ್ತು ಅಮೆರಿಕ ಇನ್ನೂ ಇರಾನ್ನ ಮಣಿಸಲಿಕ್ಕೆ ಸಾಧ್ಯ ಆಗಿಲ್ಲ. 17 ದಿನ ಕಳೆದು 70 ದಿನಗಳ ಹತ್ತಿರಕ್ಕೆ ಬಂದಿದೆ. ಉಕ್ರೇನ್ ಮತ್ತು ರಷ್ಯಾಗಳ ಯುದ್ಧ ಇನ್ನೂ ಮುಕ್ತಾಯ ಆಗಿಲ್ಲ. ಭಾರತ ಇಂದಿರಾ ಗಾಂಧಿಯ ನೇತೃತ್ವದಲ್ಲಿ 17 ದಿವಸದಲ್ಲಿ ಯುದ್ಧವನ್ನು ಮುಕ್ತಾಯಗೊಳಿಸಿ ಬಾಂಗ್ಲಾದೇಶವನ್ನು ಸೃಷ್ಟಿ ಮಾಡ್ತವೆ. ಅವತ್ತು ಅಮೆರಿಕದ ನಿಕ್ಸನ್ ಅಧ್ಯಕ್ಷನಾಗಿದ್ದಾಗ ತನ್ನ 7ನೇ ನೌಕಾಪಡೆಯನ್ನು ಬಂಗಾಳ ಕೊಲ್ಲಿಯ ಅಂತರ್ಜಲ ನೌಕಾಪಡೆಯನ್ನು ಇಟ್ಕೊಳ್ತಾ ಒಂದು ಕೊನೆಯ ಎಚ್ಚರಿಕೆ ಕೊಡ್ತಾರೆ. 24 ಗಂಟೆ ಒಳಗಡೆ ಯುದ್ಧವನ್ನು ನಿಲ್ಲಿಸಲಿಲ್ಲ ಅಂದರೆ ಕಲ್ಕಟ್ಟ ಸಿಟಿಯನ್ನು ಸ್ಫೋಟ ಮಾಡ್ತೀವಿ ಅಂತೇಳಿ. ಇಂದಿರಾ ಗಾಂಧಿ ರಾತ್ರೋರಾತ್ರಿ 20 ವರ್ಷಗಳ ಕಾಲ ಅವತ್ತಿನ USSR, ಇವತ್ತಿನ ಅವಿಭಜಿತ ಕಾಶ್ಮೀರ, ರಷ್ಯಾದ ಜೊತೆ ಅವರು ಒಪ್ಪಂದ ಮಾಡ್ಕೊಳ್ತಾರೆ. ನಮ್ಮ ಮೇಲೆ ಯಾರೋ ಯುದ್ಧ ಮಾಡಿದ್ರು ನೀವು ನೆರವು ಬರಬೇಕು, ನಿಮ್ಮ ಜೊತೆ ನಾವು ಮಾಡಿದ್ರೆ ನಾವು ನಿಮ್ಮ ನೆರವು ನಿಲ್ತೀವಿ ಅಂತ. ಅವತ್ತು ಬಲಿಷ್ಠ ರಾಷ್ಟ್ರವಾಗಿತ್ತವರು. ರಾಹುಲ್ ಗಾಂಧಿ ಅವರು ಹೇಳಿದಾಗೆ ನರೇಂದರ್ ಇವ್ರು ಸರೆಂಡರ್ ಅಂತೇಳಿ ರಷ್ಯಾದಿಂದ ನೀನು ಕಚ್ಚಾ ತೈಲ ತೆಗೆದುಕೊಳ್ಬೇಡ. ಆಯಿತು ಸ್ವಾಮಿ, ತೆಗೆದುಕೊಳ್ಳೋಕ್ಕಿಲ್ಲ, 1 ತಿಂಗಳು ಮುಂದುವರಿಸ್ತೀನಿ, ಬೇಕಾದ್ರೂ ತಗೋ, ಪರವಾಗಿಲ್ಲ, ಹೋಗಲಿ, ತೆಗೆದುಕೊಳ್ತಾರೆ. ನಮ್ಮ ಸ್ವತಂತ್ರ ಗಣತಂತ್ರ ಸಾರ್ವಭೌಮ ರಾಷ್ಟ್ರವನ್ನು ಮತ್ತೊಂದು ರಾಷ್ಟ್ರದ ಅಣತಿಯ ಮೇಲೆ ಈ ರಾಷ್ಟ್ರವನ್ನು ಕಟ್ಟುವಂಥ, ಈ ರಾಷ್ಟ್ರವನ್ನು ಮುನ್ನಡೆಸುವಂಥ, ಆಡಳಿತ ನಡೆಸುವಂಥ ದುಸ್ಥಿತಿಯನ್ನು ಈ ದೇಶದ ಯಾವ್ದಾದ್ರು ಪ್ರಧಾನಮಂತ್ರಿಗಳು ಮಾಡಿದ್ರೇನ್ರಿ? ದೇವೇಗೌಡರಾಗಲಿ, ಗುಜರಾಲ್ಗಳಾಗಲಿ, ಬೇರೆ ಯಾರೇ ಇರಲಿ, ವಾಜಪೇಯಿ ಅವರಾದರೆ ಆಗಲಿ, ಭಾರತೀಯ ಜನತಾ ಪಕ್ಷದ ವಾಜಪೇಯಿ ಅವ್ರನ್ನ ಕೂಡ ನಾನು ಹೇಳ್ತೀನಿ, ಇವ್ರು ಯಾರಾದರೂ ಕೂಡ ಈ ರೀತಿ ಮಾಡಿದ್ರೆ, ಇಂಥ ದೈನ್ಯ ಸ್ಥಿತಿಗೆ ಭಾರತವನ್ನು ತಳ್ಳಿದ್ರ? ನೀವು ರಷ್ಯಾದಿಂದ ಕಚ್ಚಾ ತೈಲನ ತಗೊಳ್ಬಾರ್ದು ಅಂತ ಹೇಳಿದ್ರೆ ತಗೊಳ್ಳದೆ ನಿಲ್ಲಿಸ್ತಾರಲ್ಲ. ಈ ಭಾರತಕ್ಕೆ ಸ್ವಾಭಿಮಾನ ಇಲ್ವಾ? ಭಾರತೀಯರ ಸ್ವಾಭಿಮಾನವನ್ನು ಅಮೆರಿಕದ ಪದತಲದಲ್ಲಿ ಇಟ್ಟಂತ ಅಪಕೀರ್ತಿಯನ್ನು ಹೊತ್ತುಕೊಂಡು ನಿರ್ಗಮಿಸ್ತಾರೆ ಇವರು. ಈ ಜಗತ್ತಿನ ಚರಿತ್ರೆಯಲ್ಲಿ ಮುಂದೊಂದು ದಿನ ಭಾರತದ ಖಳನಾಯಕನಾಗಿ ರೂಪುಗೊಳ್ತಾರೆ ಇವರು. ಇನ್ನು 10, 20, 30 ವರ್ಷಗಳಲ್ಲಿ ಚರಿತ್ರೆಯನ್ನು ಬರೀತಾರೆ. ಚರಿತ್ರೆ ಬರಿಬೇಕಾದ್ರೆ ವಾಸ್ತುನಿಷ್ಠವಾಗಿ ಬರೆದ ಯಾರಾದರೂ ಕೂಡ ಈ ದೇಶವನ್ನು ಇಂಥದ್ದೊಂದು ದುಸ್ಥಿತಿಗೆ, ಸ್ವಾವಲಂಬಿ ರಹಿತವಾದ ರಾಷ್ಟ್ರವನ್ನು ಮಾಡಲಿಕ್ಕೆ, ಅತ್ಯಂತ ಸ್ವಾಭಿಮಾನಿಯಾಗಿ ಸ್ವಾವಲಂಬಿಯಾಗಿ ಕಟ್ಕೊಂಡು ಬಂದಂಥ ಆತ್ಮಗೌರವ ಘನತೆಯಿಂದ ಕಟ್ಟಿದ ಈ ರಾಷ್ಟ್ರದ ಅತ್ಯಂತ ಖಳನಾಯಕನಾಗಿ ರೂಪಿಸುವಂಥ ಒಂದು ವ್ಯಕ್ತಿ ಚಿತ್ರಣ ಖಂಡಿತ ಆಗುತ್ತೆ. ಭಾರತೀಯ ಜನತಾ ಪಕ್ಷ ನಾಯಕರೇ, ನೀವು ವಿಶ್ವಗುರು ಅಂತ ಹೇಳ್ತಿರೋ ನರೇಂದ್ರ ಮೋದಿಯನ್ನು ನೀವು ಇರ್ತೀರಿ, ಹಲವು ಮಂದಿ ಇರ್ತೀರಿ. 20 ವರ್ಷಗಳ ನಂತರದವರ ಚರಿತ್ರೆಯನ್ನು ನೋಡಿ ಈ ಭಾರತಕ್ಕೆ ಅಪಕೀರ್ತಿಯನ್ನು, ಕಳಂಕವನ್ನು ತಂದಿರುವಂಥ ಶ್ರೇಯಸ್ ಅವ್ರಿಗೆ ಸಲ್ಲಬೇಕಾಗ್ತದೆ. ಯಾರ್ರೀ ಇಷ್ಟೊಂದು ದುರ್ಬಲ ಪ್ರಧಾನಮಂತ್ರಿಗಳಿದ್ರು? 1989 VP ಸಿಂಗ್ ಸರ್ಕಾರ ಅಧಿಕಾರಕ್ಕೆ ಬರ್ತದೆ. ಈ ದೇಶದ 180 ಟನ್ ಚಿನ್ನವನ್ನು ನಾವು ವಿದೇಶಿ ವಿನಿಮಯ ಇಲ್ಲ ಅಂಥೇಳಿ ಈ ದೇಶದ 180 ಟನ್ ಚಿನ್ನವನ್ನು ವಿದೇಶಕ್ಕೆ ಅಡ ಇಡ್ತೀವಿ ನಾವು. ಕಾಂಗ್ರೆಸ್ಸೇತರ ಸರ್ಕಾರ ಬಂದಾಗ ಅಡ ಹಿಟ್ಟಿದ್ದು ಚಿನ್ನ ಅಲ್ಲ, ಈ ದೇಶದ ಸ್ವಾಭಿಮಾನವನ್ನು, ಈ ದೇಶದ ಆತ್ಮಗೌರವವನ್ನು, ಈ ದೇಶದ ಜನರ ಘನತೆಯನ್ನು ಹಡ ಇಟ್ಟರು. ಅವತ್ತು ಇಂಥದೊಂದು ದುಸ್ಥಿತಿಯಾಗಿ ಭಾರತಕ್ಕೆ ಯಾವಲ್ಲಾರು ಹಿಂದೆ ತಳ್ಳಿದ್ರ? ಕಾಂಗ್ರೆಸ್ ಸರ್ಕಾರ ಇಂಥದ್ದೊಂದು ತಳ್ಳಿತ್ತ? ಕಾಂಗ್ರೆಸ್ ಸರ್ಕಾರ HAL ಇರ್ಬೋದು, BML ಇರ್ಬೋದು, HMT ಇರ್ಬೋದು, ಅನೇಕ ಖಾಸಗಿ ಕಾರ್ಖಾನೆಗಳಿರ್ಬೋದು, ಏರ್ಪೋರ್ಟ್ಗಳಿರ್ಬೋದು, ವಿಮಾನಗಳಿರ್ಬೋದು, ಈ 4 ಲಟ್ಕಾಸಿ ವಿಮಾನಗಳಲ್ಲಿ ಯುದ್ಧ ಮಾಡಲಿಕ್ಕೆ ನಮ್ಮ ಜೊತೆ, ಹೆಲಿಕಾಪ್ಟರ್ಗಳಿರಲಿಲ್ಲ ನಮ್ಮ ಜೊತೆ, ಹೆಲಿಪ್ಯಾಡ್ಗಳಿರಲಿಲ್ಲ ನಮ್ಮ ಭಾರತದಲ್ಲಿ ನಡುವೆ. ಇಂಥದ್ದೊಂದು ರಾಷ್ಟ್ರವನ್ನು ನೆಹರು ಮುನ್ನಡೆಸ್ತಾ ಹೇಳ್ತಾರೆ. ಒಮ್ಮೆ ಹೇಳ್ತಾರೆ ಅವರು, ಜಗತ್ತಿನ ಅತ್ಯಂತ ದೊಡ್ಡ ಪ್ರಸಿದ್ಧವಾದ ನಮ್ಮ ಸೋಮನಾಥ ದೇವಸ್ಥಾನವನ್ನು ಪುನರುತ್ಥಾನ ನಾವು ಮಾಡಿಕೊಡ್ತೇವೆ, ಸರ್ಕಾರದ ಖಜಾನೆಯಿಂದ ಮಾಡಿಕೊಡ್ತೇವೆ. ಮಾಡಿಕೊಟ್ಟದು ಉದ್ಘಾಟನೆಗೆ ಹೋಗ್ಬೇಕಾದ್ರೆ ನೆಹರು ಅವ್ರನ್ನ ಕರಿಬೇಕಾದ್ರೆ ಹೇಳ್ತಾರೆ, ಇದು ನಮ್ಮ ಕೆಲಸ ಅಲ್ಲ, ಧಾರ್ಮಿಕ ಮುಖಂಡರ ಕೆಲಸ. ಧಾರ್ಮಿಕ ಮುಖಂಡರು ಮಾಡಲಿ, ನಾನು ಈ ದೇಶದ ಅಭಿವೃದ್ಧಿ ಮಾಡ್ತೇನೆ. ದೇವಸ್ಥಾನ, ಚರ್ಚ್, ಮಸೀದಿಗಳ ಅದರ ಪಾಲನೆ ಪೋಷಣೆ ಏನಿದೆ, ಅವರ ನಂಬಿಕೆ ಗೌರವಗಳೇನಿದೆ, ಈ ಸಂವಿಧಾನದ ಅಡಿಯಲ್ಲಿ ನಾನು ಪೋಷಕನಾಗಿ ಮಾತ್ರ ಉಳ್ಕೊಳ್ತೇವೆ, ನಾವು ಸರ್ಕಾರಗಳು ಉಳಿಬೇಕು ಅಂತೇಳಿ. ಸುಳ್ಯ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ಮಾತಾಡಿದ್ರು ಸರಿ, ತಪ್ಪು ಮಾತಾಡಿದರೂ ಒಂದು ರೀತಿಯ ಸಮಯ ವ್ಯರ್ಥ ಆಗುವಂಥ ಒಂದು ಪರಿಸ್ಥಿತಿ. ನೂತನವಾಗಿ ನಿಮ್ಮ ಉಸ್ತುವಾರಿಯಾಗಿ ಬಂದ ಮೇಲೆ ಪ್ರಥಮ ಬಾರಿಗೆ ಒಂದು ಕಾರ್ಯಕ್ರಮವನ್ನು ಭಾಗವಹಿಸ್ತಾ ಇದ್ದೇನೆ. ಅದೆಷ್ಟೋ ಸಲ ನಾನು ಭಾಗವಹಿಸಿರ್ಬೋದು ಇದರ ಹಿಂದೆ, ಆದರೆ ಒಂದು ಜವಾಬ್ದಾರಿಯ ಸ್ಥಾನದಲ್ಲಿ ಕೊಂಡಿದ್ದುಕೊಂಡು ಪ್ರಥಮ ಬಾರಿಗೆ ಮಾತಾಡಲ್ಲ, ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮೊಟ್ಟಿಗೆ ಕಾಂಗ್ರೆಸ್ ಸಂಘಟನೆ ವಿಚಾರದಲ್ಲಿ ಯಾವ ಸಂದರ್ಭದಲ್ಲಿಯೂ ಕೂಡ ನಿಮ್ಮೊಟ್ಟಿಗೆ ಇದ್ದೇನೆ ಮಾತನ್ನು ಕೂಡ ಪ್ರಪ್ರಥಮವಾಗಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದೆ. ಇದು ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಯ ಬಗ್ಗೆ ಮಾತಾಡಿದರೆ 1 ಗಂಟೆ ಅಲ್ಲ, 2 ಗಂಟೆ ಅಲ್ಲ, 1 ವಾರ ಮಾತಾಡಿದರೂ ಮುಗಿಯುವಂಥ ವಿಚಾರಗಳಲ್ಲ. ಇವತ್ತು ಗ್ಯಾಸ್ ಸಿಲಿಂಡರ್ನ ಪೂರೈಕೆ ಮಾತ್ರ ಅಲ್ಲ, ಇವತ್ತು ಕೇಂದ್ರದಲ್ಲಿ ಆಡಳಿತ ಮಾಡ್ತಿರುವಂಥ ಮೋದಿ ಸರ್ಕಾರ
ಎಲ್ಲ ಕ್ಷೇತ್ರದಲ್ಲಿ ಕೂಡ ಸಂಪೂರ್ಣವಾಗಿ ವಿಫಲಗೊಂಡಂಥ ಒಂದು ಅತ್ಯಂತ ದುರ್ಬಲ ಪ್ರಧಾನಮಂತ್ರಿ ಯಾರಾದರಿದ್ರೆ ಅದು ನರೇಂದ್ರ ಮೋದಿ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಇವತ್ತು ಒಂದು ಮಾತು ಹೇಳ್ತಾ ಇದ್ದೇನೆ, ರಷ್ಯಾದಿಂದ ತೈಲ ಆಮದು ಮಾಡಲಿಕ್ಕೆ ಕೂಡ ಅಮೇರಿಕದ ಅಧ್ಯಕ್ಷರ ಪರ್ಮಿಷನ್ ಬೇಕೆಂತೇಳುವಂಥ ಒಬ್ಬ ನರ ಇಲ್ಲದ ಒಬ್ಬ ಹೇಳಿ ಪ್ರಧಾನಮಂತ್ರಿ ಅದು ನರೇಂದ್ರ ಮೋದಿಯವರು ಎಂಬುದನ್ನು ಸುಳ್ಯದ ಜನತೆ ಅರ್ಥ ಮಾಡಿಕೊಳ್ಬೇಕಾಗಿದೆ. ಯಾವುದೇ ರೀತಿಯ ನೈತಿಕತೆ ಇಲ್ಲ, ನಾನು ಪ್ರಧಾನಮಂತ್ರಿ ಎಂಬುದು ಅರಿವೇ ಇಲ್ಲ, ನಾನು ಅಮೇರಿಕ ಅಧ್ಯಕ್ಷ ಟ್ರಂಪ್ರವರ ಇವತ್ತು ಅಡಿಯಾಳು ಎಂಬುದನ್ನು ಘೋಷಣೆ ಮಾಡುವಂಥ ಒಂದು ರೀತಿಯ ವಿಚಾರವನ್ನು ಇವತ್ತು ನರೇಂದ್ರ ಮೋದಿ ಮಾತಾಡ್ತಾರೆ ಎಂಬುದನ್ನು ಕೂಡ ಈ ಸಂದರ್ಭ ಇಚ್ಛೆಪಡ್ತಾ ಇದೆ. ಇವತ್ತು ಎಲ್ಲ ಜನಸಾಮಾನ್ಯರು ಹೇಳಿದು ಎಲ್ಲರೂ ಕೂಡ ಬಹಳಷ್ಟು ಇವತ್ತು ಕಷ್ಟಪಡ್ತಿರುವಂಥ ಸಂದರ್ಭ ನಾವು ಇವತ್ತು ಕಾಣಬಹುದು. ರಿಕ್ಷಾ ಚಾಲಕರು ಮಾಲಕರು ಬಹಳಷ್ಟು ಕಷ್ಟದಲ್ಲಿ ಇವತ್ತು ಜೀವನ ಮಾಡುವಂಥ ಸಂದರ್ಭ. ಹೋಟೆಲ್ ಮಾಲೀಕರು ಇವತ್ತು ಹೋಟೆಲನ್ನು ವ್ಯವಹಾರನ್ನೇ ನಿಲ್ಲಿಸುವಂಥ ಪರಿಸ್ಥಿತಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಇವರ ಶಾಪ ಖಂಡಿತವಾಗಿ ನರೇಂದ್ರ ಮೋದಿ ಅವರಿಗೆ ತಟ್ಟದೆ ಇರುವುದಿಲ್ಲ ಎಂಬ ಮಾತನ್ನು ಕೂಡ ನಾವಿತ್ತು ಸುಳ್ಳ ಜನ ಅರ್ಥ ಮಾಡಿಕೊಳ್ಬೇಕಾದಂಥ ವಿಚಾರ. ಸಾಂಕೇತಿಕವಾದ ಇಂಥ ಒಂದು ಪ್ರತಿಭಟನೆ ಮಾತ್ರ ಸಾಕಾಗುವುದಿಲ್ಲ. ಇವತ್ತು ಬೃಹತ್ತಾದಂಥ ದೊಡ್ಡ ಹೋರಾಟವನ್ನು ಮಾಡಬೇಕಾಗಿದೆ. ಅದೊಂದು ಅನಿವಾರ್ಯತೆ. ಇವತ್ತು ಕಾಂಗ್ರೆಸ್ ಅಂತೇಳಿ ಇವತ್ತು ಜನಸಾಮಾನ್ಯರಿಗೆ ಎಲ್ಲರಿಗೂ ಇವತ್ತು ಬೇರೆ ಬೇರೆ ರೀತಿಯ ಪ್ರಯೋಜನ ಕೊಡುವಂಥ ರೀತಿಯ ಪಕ್ಷ ಕಾಂಗ್ರೆಸ್ ಪಕ್ಷ. ಆದರೆ ಕರ್ತವ್ಯ ಇದೆ, ಜವಾಬ್ದಾರಿ ಇದೆ. ಕಾಂಗ್ರೆಸ್ ಪಕ್ಷ ಜವಾಬ್ದಾರಿಯಿಂದ ನಾವು ಕಾಂಗ್ರೆಸ್ಸಿಗರು ಯಾವತ್ತೂ ಕೂಡ ಹಿಂದೆ ಬೀಳುವುದಿಲ್ಲ ಎಂಬ ಸಂದೇಶವನ್ನು ಕೂಡ ಜನರಿಗೆ ಕೊಡಬೇಕು ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ ಒಂದೇ ಒಂದು ಮಾತು ನಾನು ಹೇಳ್ತಾ ಇದ್ದೇನೆ. ಇವತ್ತು ಮಹಿಳಾ ಮೀಸಲಾತಿ ಬಗ್ಗೆ ನಾವು ಮಾತಾಡಬೇಕು ಒಂದು ನಿಮಿಷ. ಇವತ್ತು ಮಹಿಳಾ ಮೀಸಲಾತಿ ಕೇಂದ್ರ ಸರ್ಕಾರಕ್ಕೆ ಇವತ್ತು ಆ ಒಂದು ಪಾರ್ಲಿಮೆಂಟಲ್ಲಿ ಅದು ಬಿದ್ದು ಹೋಗ್ತದೆ ಗೊತ್ತಿದ್ರೂ ಕೂಡ ಈ ನರೇಂದ್ರ ಮೋದಿ ಅವರು ಅವರ ಎಲ್ಲ ಇವತ್ತು ಕೇಂದ್ರ ಸರ್ಕಾರ ಸಂಪುಟ ಸಚಿವ ತೀರ್ಮಾನ ಮಾಡಿ ಇವತ್ತು ಪಾರ್ಲಿಮೆಂಟ್ ಮಂಡನೆ ಮಾಡುವಂಥ ಕೆಲಸ ಇವತ್ತು ಆಗ್ತಾ ಇದೆ. ಯಾಕೆ ಅಂತ ಹೇಳಿದರೆ ಅದು ಪಾರ್ಲಿಮೆಂಟ್ ಬಿದ್ದು ಹೋದ ಮೇಲೆ ನಾವೇನಾದರೂ ಈ ಭಾರತ ದೇಶದ ಇವತ್ತು ಏನು ಸ್ತ್ರೀಯರಿದ್ದಾರೆ ಮಹಿಳೆಯರಿದ್ದಾರೆ ಅನುಕಂಪನ ಪಡೆಯುವಂಥ ಕೆಲಸ ಇವತ್ತು ಮಾಡಬೇಕೆಂಬ ಒಂದೇ ಒಂದು ದುರುದ್ದೇಶದಿಂದ ಈ ಒಂದು ಪಾರ್ಲಿಮೆಂಟಲ್ಲಿ ಈ ಒಂದು ಮಂಡನೆ ಮಾಡಿದ್ದಾರೆ. ನಾನು ಇವತ್ತು ಹೇಳ್ತಾ ಇದ್ದೇನೆ, ನಿಮಗೇನಾದರೂ ನೈತಿಕತೆ ಇದ್ದರೆ, ಮಾನ ಇದ್ದರೆ, ಮರ್ಯಾದೆ ಇದ್ದರೆ ಇವತ್ತು ನೀವು ಮಂಡಿಸಂಥ ಪಾರ್ಲಿಮೆಂಟಲ್ಲಿ ಮಹಿಳಾ ಮೀಸಲಾತಿ ಇವತ್ತು ಬಿದ್ದೋಗಿದೆ. ನಿಮಗೆ ಏನಾದರೂ ಸ್ವಲ್ಪ ಕಿಂಚಿತ್ತಾದರೂ ಗೌರವ ಇದ್ದರೆ ನೀವು ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕಾದಂಥ ನೈತಿಕತೆ ನೀವು ನರೇಂದ್ರ ಮೋದಿ ಅವರು ಮಾಡಬೇಕೆಂಬ ಮಾತನ್ನು ಕೂಡ ಈ ಸಂದರ್ಭ ಇಚ್ಛೆಪಡ್ತಾ ಇದ್ದಾರೆ. ಇವತ್ತು ಬೆಳಗಿನ ಹೊತ್ತಿಗೆ ಇಲ್ಲೊಂದು ಪ್ರತಿಭಟನೆ ನಡೆದಿದೆ ಅಲ್ವಾ? ಮಹಿಳೆಯರ ಪ್ರತಿಭಟನೆ ನಡೆದಿದೆ. ಆ ಮಹಿಳೆಯರ ಪ್ರತಿಭಟನೆಯಲ್ಲಿ ನಮ್ಮ ಪಕ್ಷವನ್ನು ಅಥವಾ ಇಡೀ ವಿರೋಧ ಪಕ್ಷವನ್ನು ಅವರು ವಿರೋಧವನ್ನು ಮಾಡಿದರು. ನಾವು ಮಹಿಳಾ ಬಿಲ್ಲನ್ನು ಪಾಸಾಗಲಿಕ್ಕೆ ಬಿಡಲಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಆ ಪ್ರತಿಭಟನೆ ಮಾಡಲಿಕ್ಕೆ ಇಲ್ಲಿ ಬಂದಿರತಕ್ಕಂಥ ಮಹಿಳೆಯರುಗಳನ್ನು ನಾವು ಹೇಳಬೇಕಾಗಿದೆ. ಆ ಮಹಿಳೆಯರ ಪೈಕಿ ಗ್ರಾಮ ಪಂಚಾಯಿತಿಯಲ್ಲಿ ಗೆದ್ದವರು, ಅವರಿಗೆ ರಿಸರ್ವೇಷನ್ ಕೊಟ್ಟದ್ದು ಈಗಾಗಲೇ ಎಲ್ಲರೂ ಹೇಳಿದ್ದಾರೆ. ಅವರಿಗೆ ರಿಸರ್ವೇಷನ್ ಕೊಟ್ಟದ್ದು ಕಾಂಗ್ರೆಸ್. ಆಮೇಲೆ ತಾಲೂಕ್ ಪಂಚಾಯಿತಿ ಮೆಂಬರ್ಗಳು, ಅವರಿಗೆ ರಿಸರ್ವೇಷನ್ ಕೊಟ್ಟದ್ದು ಕಾಂಗ್ರೆಸ್. ಜಿಲ್ಲಾ ಪಂಚಾಯಿತಿಯ ಮೆಂಬರ್ಗಳು, ಅವರಿಗೆ ರಿಸರ್ವೇಷನ್ ಕೊಟ್ಟದ್ದು ಕಾಂಗ್ರೆಸ್. ಅದರ ಮೇಲೆ ಗುರುತಿಸಿಕೊಂಡ್ರು. ಯಾವುದರಲ್ಲಿ ಗುರುತಿಸಿಕೊಂಡ್ರು? ಜಿಲ್ಲಾ ಪಂಚಾಯಿತಿಯಲ್ಲಿ ಅವರು ಗುರುತಿಸಿಕೊಂಡ್ರು. ಇವತ್ತು MLA ಆಗಿದ್ದಾರೆ. ಈ MLA ಆಗಲಿಕ್ಕೆ ತಾಲೂಕ್ ಪಂಚಾಯಿತಿನಿಂದ ಪ್ರಾರಂಭ ಮಾಡಿ ಜಿಲ್ಲಾ ಪಂಚಾಯಿತಿಯಲ್ಲಿ ರಿಸರ್ವೇಷನ್ ಕೊಟ್ಟು, ಅಕ್ಕ ಭಾಗ್ಯಕ್ಕ ನೀವು ಒಂದು ಸ್ವಲ್ಪ ತಿಳ್ಕೊಳ್ಬೇಕಾಗಿದೆ. ನೀವು ಇವತ್ತು ಕಾಂಗ್ರೆಸ್ ಕೊಟ್ಟಿರತಕ್ಕಂತಹ ರಿಸರ್ವೇಷನ್ ಏನಿದೆಯೋ, ಮೀಸಲಾತಿ ಏನಿದೆಯೋ ಅದರ ಆಧಾರದ ಮೇರೆಗೆ ಮಾತ್ರ ನೀವು ಇವತ್ತು ಶಾಸಕರಾಗಿರತಕ್ಕಂಥದ್ದು. ಅಲ್ಲದೆ ಹೋಗಿದರೆ ನೀವು ಶಾಸಕರಾಗಲಿಕ್ಕೆ ಸಾಧ್ಯತೆಯೇ ಇರಲಿಲ್ಲ. ಎಷ್ಟು ದೊಡ್ಡ ಋಣ ಇದೆ ಕಾಂಗ್ರೆಸ್ ಇದು ನಿಮ್ಮ ಮೇಲೆ. 73ನೇ ತಿದ್ದುಪಡಿ ಎಲ್ಲ ಶಶಿಧರ, 73ನೇ ತಿದ್ದುಪಡಿಯಲ್ಲಿ 92ನೇ ಇಸವಿಯಲ್ಲಿ ಬಹುಶಃ ಈ ತಿದ್ದುಪಡಿ ಆಗಿದೆ. ತಿದ್ದುಪಡಿಯಾಗಿ 33%ಗಳನ್ನು ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಟೌನ್ ಪಂಚಾಯತ್, ಮುನ್ಸಿಪಾಲಿಟಿ, ಕಾರ್ಪೊರೇಷನ್, ನಮ್ಮ ಮಹಾನಗರ ಪಾಲಿಕೆ ಇವೆಲ್ಲವುಗಳಲ್ಲಿ ಮಾಡಿದೆ. ಇವತ್ತು 50%ಗೆ ಏರಿದೆ. ಈ 50% ಆಧಾರದಲ್ಲಿ ಗೆದ್ದಿರತಕ್ಕಂಥವರು, ಮೆಂಬರ್ಗಳಾಗಿರತಕ್ಕಂಥವರು ಇವತ್ತೆಲ್ಲ ಸೇರಿ ಇಲ್ಲಿ ಪ್ರತಿಭಟನೆ ಮಾಡಿರತಕ್ಕಂಥದ್ದು. ನನಗೆ ಒಂದು ನಮೂನೆಯಲ್ಲಿ ನಿಮಗೆ ಶಾಕ್ ಆಗ್ತಾ ಇದೆ. ಯಾರು ಕಾಂಗ್ರೆಸ್ಸಿನಿಂದ ಮಾಡಿರತಕ್ಕಂಥ ಕಾಂಗ್ರೆಸ್ಸಿನ ಮೀಸಲಾತಿಗೆ ಮಾಡಿರತಕ್ಕಂಥ ಮೀಸಲಾತಿ ಅಡಿಯಲ್ಲಿ ಬಂದಿರತಕ್ಕಂಥವರೇ ಕಾಂಗ್ರೆಸ್ಸನ್ನು ದೂಷಣೆ ಮಾಡತಕ್ಕಂಥ ಸಂದರ್ಭಗಳು ಇವತ್ತು ಬಂದಿದೆ ಅಂತ ಹೇಳಿದರೆ ಬಹುಶಃ ಇವರಿಗೆ ಇಂದಿನದ್ದು ಗೊತ್ತಿಲ್ವೋ ಅಥವಾ ಏನಾದರೂ ಹೇಳಿದರೆ ಜನ ಒಪ್ತಾರೋ ಅನ್ನುವಂಥ ಭಾವನೆಗಳು ಇವತ್ತು ನಮ್ಮ ಹತ್ರ ಮೂಡ್ತಾ ಇದೆ. ಇದರಲ್ಲಿ ನಾವೆಲ್ಲ ಯಾವುದು ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. 2023ರಲ್ಲಿ ಆಗಿರತಕ್ಕಂಥ ಮಹಿಳಾ ಮೀಸಲಾತಿಯನ್ನು ನಾವು ಒಪ್ಪತಕ್ಕಂಥವರು. ನಾವು ನಿಮ್ಮ ಹತ್ರ ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ. 72 ಸಚಿವರಿದ್ದಾರೆ ಇವತ್ತು ಕೇಂದ್ರದಲ್ಲಿ. 72 ಸಚಿವರಲ್ಲಿ
7 ಸಚಿವರು ಮಾತ್ರ ಮಹಿಳೆಯರು. ಎಷ್ಟು ಪರ್ಸೆಂಟ್ ಇದೆ? 10% ಇದೆಯಾ? ಕೇಳಿ. 33%, 50% ಬೇಕು ಅಂತ ಕೇಳಿ. ಅಲ್ಲಿ ಯಾಕೆ ಕೇಳಲಿಕ್ಕೆ ಆಗ್ತಾ ಇಲ್ಲ? ಸೊ ಅಲ್ಲಿ ಕೇಳ್ತಾ ಇಲ್ಲ. ಮೋದಿಜಿಯವರ ಜೊತೆ ಮಾತಾಡಲಿಕ್ಕೆ ಸಾಧ್ಯತೆ ಇಲ್ಲ. ಇನ್ನೊಂದು ವಿಚಾರಕ್ಕೆ ಬರೋಣ, ಅದನ್ನು ಬಿಟ್ಟಿದ್ದಾರೆ ಅವ್ರು ಮಾಡಿದರೆ ನಾನು ಮಾತಾಡಲಿಕ್ಕೆಲ್ಲ ಆಯಿತು. ಹೌಡಿ ಮೋದಿ. ಅಭಿಪ್ರಾಯಗಳು ಇಷ್ಟೇ. ನಮ್ಮ ಏನು 23ರ ಏನು ಮಹಿಳಾ ಬಿಲ್ ಏನಿದೆಯೋ ಆ ಮಹಿಳಾ ಬಿಲ್ಲನ್ನು ಯಥಾವತ್ತವಾಗಿ ನಾವು ಒಪ್ಪಿಕೊಳ್ಳೋಣ. ನಾವು ಒಪ್ಪಿಗೆ ನಮ್ಮದಿದೆ. ಆದರೆ ಬೇರೆ ರೀತಿಯ ವಿಚಾರಗಳಿಗೆ ಮತ್ತೆ ಡಿಲಿಮಿಟೇಷನ್ ಮಾಡಿ ಆಮೇಲೆ ಇದು ಮಾಡಿ ಬರುವಂಥ ವಿಚಾರಗಳಿಗೆ ನಾವು ವಿರೋಧ ಅನ್ನುವಂಥ ಮಾತನ್ನು ಮಾತ್ರ ಹೇಳಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ವಿನಃ ಮಹಿಳಾ ಮನೆಗಳಿಗೆ ಯಾವತ್ತೂ ನಮ್ಮ ಕಾಂಗ್ರೆಸ್ ಪಕ್ಷ ವಿರುದ್ಧ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾಳಿನ ದಿನ ಬಹುಶಃ ನಮ್ಮ ಸಂಘಟಕರು ಒಂದು ಮಾತನ್ನು ಹೇಳಿದ್ದಾರೆ. ನಾಳಿನ ದಿನ ನಾವು ಬಂಟ್ವಾಳದಲ್ಲಿ ಬ್ರಹ್ಮರಕೂಟ್ನಲ್ಲಿ ನಮ್ಮ ಟೋಲ್ನ ವಿರುದ್ಧ ಪ್ರತಿಭಟನೆ ಮಾಡತಕ್ಕಂಥ ಕಾರ್ಯಕ್ರಮ ಇದೆ. ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ನಮ್ಮ ಮಹಿಳೆಯರು 9 ತಿಂಗಳಾದ ಮೇಲೆ ಅಮೇರಿಕಕ್ಕೆ ಹೋಗಿ ಮಕ್ಕಳ ಜನನ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಸ್ವಾಮಿ, ಮೇಡಮ್ಗಳೇ, ಮಹಿಳೆಯರೇ, ನಿಮಗೆ ನಾಚಿಕೆ ಆಗ್ತಾ ಇಲ್ವಾ? ಈ ರೀತಿ ಮಾತಾಡತಕ್ಕಂಥ ಸಂದರ್ಭದಲ್ಲಿ, ಮೋದಿಜಿಯವರು ಮಾತಾಡತಕ್ಕಂಥ ಸಂದರ್ಭದಲ್ಲಿ ಇದಕ್ಕೆ ಪ್ರತಿಕ್ರಿಯೆ ಕೊಡತಕ್ಕಂಥ ಒಬ್ಬನಿಗಾದರೂ BJP ಒಬ್ಬನಿಗಾದರೂ ಗಂಡಸುತನ ಇದ್ದರೆ ಬಹುಶಃ ಇದಕ್ಕೆ ಪ್ರತಿಕ್ರಿಯೆ ಕೊಡ್ಬೋದಾಗಿತ್ತಲ್ಲ. ಯಾಕೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ? ಅದು ಸರಿಯಾ? ನಾವು ಹೇಳಿದರೆ ಶಶಿಧರ್ರೆ ದೇಶ ಉರಿತಾ ಇತ್ತು. ನಾವು ಹೇಳಿದರೆ, ನಾವು ಈ ಮಾತನ್ನು ಹೇಳಿದರೆ ಏನಾಗ್ತಿತ್ತು ಅನ್ನುವಂಥದ್ದು ನೀವು ಕಲ್ಪನೆ ನಿಮ್ಮ ಹತ್ರ ಇಲ್ಲ. ಬೇಡ ಬಿಡಿ. ಇವತ್ತು ನಮ್ಮ ಯುವಕರುಗಳು ಭಾರತ ಏನು ಅಮೇರಿಕದಲ್ಲಿ ಎಷ್ಟು ಮುಂದೆ ಬಂದಿರತಕ್ಕಂಥ ನಮ್ಮ ಜನ ಇದ್ದಾರೆ ಅನ್ನುವಂಥ ನಮಗೆಲ್ಲರಿಗೂ ಗೊತ್ತಿದೆ. ದೇಶ ಅಮೇರಿಕದ ಒಂದು ಭಾಗ ನಮ್ಮ ಆಡಳಿತದಲ್ಲಿ, ನಮ್ಮ ಜನರ ದೃಷ್ಟಿಯಲ್ಲಿ ಆಡಳಿತ ನಡೀತಾ ಇದೆ. ಅಂಥವರನ್ನು ಲ್ಯಾಪ್ಟಾಪ್ ಹೊಂದಿರತಕ್ಕಂಥ ರೌಡಿಸಮ್ ಏನೋ ಹೇಳ್ತಾ ಇದ್ದಾರಲ್ಲ, ಏನದಕ್ಕೆ ಒಂದು ಶಬ್ದ ಕೊಟ್ಟಿದ್ದಾರೆ, ಲ್ಯಾಪ್ಟಾಪ್ ಹೊಂದಿರುವ ಗ್ಯಾಂಗ್ಸ್ಟರ್.